ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ಸ್ಯಾರಿ ಕಲೆಕ್ಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಯಾರಿ ಕಲೆಕ್ಷನ್ ತೋರಿಸೋಷ್ಟು ತುಂಬ ಇದೆಯಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಅಷ್ಟೇನೂ ಇಲ್ಲ ನನ್ನ ಹತ್ರ. ಬಟ್ ಅಂದರೆ ಈಗಿನ ಟ್ರೆಂಡಿಂಗಲ್ಲಿರೋದಂತೂ ಅದೂ ಸಹ ಇಲ್ಲ. ಅಂದರೆ ಈಗ ಓಲ್ಡು ಅಂದರೆ ಮಿಡಲಲ್ಲಿ ಸೊ ಅಂಥ ಸ್ಯಾರಿಗಳು ನನ್ನ ಹತ್ರ ಜಾಸ್ತಿ ಇದೆ. ಯಾಕೆಂದರೆ ಜಾಸ್ತಿ ಸ್ಯಾರಿ ವೇರ್ ಮಾಡಲ್ಲ, ನನ್ನ ಡ್ರೆಸ್ ಮಾತ್ರನೇ ಹಾಕೋದು. ಹಾಗಾಗಿ ನನ್ನ ಹತ್ರ ಅದು ಮಾತ್ರ ಓಲ್ಡು ಮಿಡಲ್ ಸೊ ಅಷ್ಟರಲ್ಲಿ ಮಾತ್ರ ಇರೋದು. ಈಗಿನ ಟ್ರೆಂಡಿಂಗ್ ಸ್ಯಾರಿ ಎಲ್ಲ ತೊಗೊಳೋಕೆ ನನಗೆ ಇಂಟ್ರೆಸ್ಟು ಇಲ್ಲ. ಸೀರೆ ಇದೆಯಲ್ಲ, ಇದು ಒಂದು ತುಂಬ ಓಲ್ಡ್, ಅಂದರೆ ಒಂದು 30 ವರ್ಷದ ಸೀರೆ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ವೇರ್ ಮಾಡಿದ್ದು. ನಮ್ಮ ಅಜ್ಜಿಗೆ ಮದುವೆಯಲ್ಲಿ ಅವರ ಸೋದರ ಮಾವಂತಿರು ಕೊಟ್ಟಿರೋ ಸೀರೆ ಇದು. ಪ್ಯೂರ್ ಕಾಟನ್ ಸೀರೆ. ಅಂದರೆ ಹೆಂಗೆ ವೇರ್ ಮಾಡ್ತೀವೋ ಹಂಗೆ ಇರುತ್ತೆ ಈ ಸೀರೆ. ತುಂಬಾ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಕೊಟ್ಟಿದ್ರು, ನಮ್ಮಮ್ಮ ನನಗೆ ಕೊಟ್ಟಿದ್ರು. ಬಟ್ ಇದನ್ನು ಏನಾದರೆ ಹಾಕ್ಕೊಂಡ್ರೆ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಈ ಸೀರೆ. ಸೊ ಈ ಥರ ಒಂದು ಜರಿ ಬಾರ್ಡ್ರ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರಲ್ಲಿ. ಮತ್ತು ಇದ್ರದ್ದು ಪಲ್ಲು ಬಂದು ಈ ಥರ ಇದೆ, ರಾಮ ಗ್ರೀನ್ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಪಿಂಕ್ ಆ್ಯಂಡ್ ರಾಮ ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ ಈ ಸೀರೆ ಮಾತ್ರ. ನಾವು ಹೇಗೆ ವೇರ್ ಮಾಡ್ತೀವೋ ಹಾಗೆ ಇರುತ್ತೆ. ತುಂಬ ಇದಕ್ಕೆ ಬ್ಲೌಸ್ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬ್ಲೌಸ್ ಇಲ್ಲ. ಒಂದು 30 ವರ್ಷದ ಹಿಂದೆ ಸೀರೆ ಅಲ್ವಾ, ಸೊ ಇದರಲ್ಲಿ ಅವರೆಲ್ಲ ಹೊಲ್ಸ್ಕೊಂಡು ಹಾಕ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಬ್ಲೌಸ್ ಇಲ್ಲ. ಬಟ್ ಇವಾಗೆಲ್ಲ ಆನ್ಲೈನಲ್ಲೆಲ್ಲ ಈ ಥರ ಕಲರ್ಗಳು ಬೇಕಾದಂಗೆ ಸಿಗುತ್ತೆ, ಸೊ ಹಾಕ್ಕೋಬೋದು. ಬಟ್ ನಾನು ಇದಕ್ಕೆ ಯಾವಾಗಾದರೆ ವೇರ್ ಮಾಡಿದ್ರೆ ಗೋಲ್ಡ್ ಕಲರಲ್ಲಿ ಬ್ಲೌಸ್ ಹಾಕ್ಕೊಂಡು ವೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದು. ಹೇಗೆ ಉಟ್ರು ಮದುವೆಗಳು ಫಂಕ್ಷನ್ಗಳಿಗೆಲ್ಲ ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಸೀರೆ. ಇದು ನೋಡಿ, ನೆಕ್ಸ್ಟ್ ಇದು ಕಾಟನ್ ಸ್ಯಾರಿನೇ, ನೋಡ್ತಾ ಇರ್ಬೋದು. ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕಾಟನ್ನು, ಈ ಕಾಟನ್ ಜಾಸ್ತಿ ನನಗೆ ಫೇವರು. ಯಾವಾಗಲೂ ಅಫಿಷಿಯಲ್ ಆಗಿಬಿಟ್ರು ಕಾಟನ್ ಸ್ಯಾರಿನೇ ವೇರ್ ಮಾಡೋದು. ಇದು ಪಿಂಕ್, ಲೈಟ್ ಪಿಂಕ್ ವಿತ್ ಮೆರೂನಲ್ಲಿ ಇದು ಸಿಗುತ್ತೆ. ತುಂಬ ಚೆನ್ನಾಗಿದೆ ಇದು ಸೀರೆ ಮಾತ್ರ. ನೆಕ್ಸ್ಟು ಈ ಥರ ಸೀರೆ, ಬಟ್ ಟ್ರೆಂಡಿಂಗಲ್ಲಿರೋ ಸೀರೆ ಇದು. ಈಗ 1-2 ಜೊತೆ ಇದೆ ಅಷ್ಟೇ ಟ್ರೆಂಡಿಂಗಲ್ಲಿರೋ ಸೀರೆ. ತುಂಬಾ ಚೆನ್ನಾಗಿದೆ ಇದು. ಅಂದರೆ ಪಾರ್ಟಿ ವೇರಿಗೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಬ್ಲೌಸ್ ಬಂದು ಈ ಥರ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಬೆಲ್ಟು ಸಹ ಇದೆ. ತುಂಬಾ ಚೆನ್ನಾಗಿದೆ, ಬೆಲ್ಟು ಸಹ ಕೊಟ್ಟಿದ್ದಾರೆ. ಟ್ರೆಂಡಿಂಗ್ ಅಂತಲೇ, ಮೋಸ್ಟ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಸಿಂಪಲಾಗಿ. ಅಂದರೆ ಕಾಲೇಜು. ನೆಕ್ಸ್ಟು ಈ ಗೋಲ್ಡನ್ ಕಲರ್ ಫುಲ್ ಸ್ಯಾರಿ, ಸ್ಯಾಟಿನ್ ಸ್ಯಾರಿ ಇದು. ಇದು ಬಂದು ನಾನು ಒಂದು ಸಲ ಅಷ್ಟೇ ವೇರ್ ಮಾಡಿರೋದು, ಯಾಕೋ ನನಗೆ ಇಷ್ಟನೇ ಆಗಿಲ್ಲ. ಬಟ್ ಇದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಆನ್ಲೈನಲ್ಲಿ ತೊಗೊಂಡಿದ್ದು, ಅಂಥ ಕ್ವಾಲಿಟಿ ಏನು ಇರಲಿಲ್ಲ ಆನ್ಲೈನಲ್ಲಿ. ಹಂಗಾಗಿ ಹಾಕ್ಕೋಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಬಟ್ ಇದಕ್ಕೆ ಬ್ಲಾಕ್ ಕಾಂಬಿನೇಷನ್ ಇರೋ ಬ್ಲೌಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ನನಗೆ ಒನ್ ಟೈಮ್ ಅಷ್ಟೇ ಇಷ್ಟ ಆಗಿದ್ದು, ಅಷ್ಟೇನೂ ಲೈಕ್ ಆಗಿಲ್ಲ. ನೆಕ್ಸ್ಟು ಈ ಸೀರೆ ನೋಡಿದ್ರೆ ಇದು ತುಂಬ ಚೆನ್ನಾಗಿದೆ. ಇದನ್ನು ಓಕೆ ಅಲ್ವಾ, ಮದುವೆಗಳಿಗೆಲ್ಲ ಹಾಕ್ಕೊಂಡೋಗೋಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಎಲ್ಲ ಹಳೆ ಸೀರೆಗಳೇ, ಸಾಮಾನ್ಯ ಎಲ್ಲ ಗೊತ್ತಿರುತ್ತೆ. ಇದು ಚೆನ್ನಾಗಿದೆ ಅಲ್ವಾ ಸೀರೆ ಕಲರು. ಬಟ್ ಇದಕ್ಕಿಂತ ನಾನು ಬ್ಲೌಸ್ ಇನ್ನೂ ಹೊಲ್ಸ್ಕೊಂಡಿಲ್ಲ. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಸೀರೆಗಳಲ್ಲಿ ಯಾವುದಕ್ಕೂ ಬ್ಲೌಸ್ ಹೊಲಿಸಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದೀನಿ. ಯಾವಾಗಾದರೆ ಫಂಕ್ಷನ್ ಏನಾದರೂ ಆದರೆ ಒಂದೊಂದು ಬ್ಲೌಸ್ ಹೊಲ್ಸ್ಕೊಂಡು ಹಾಕ್ಕೊಳ್ಳೋದು. ಸೊ ಆ ಥರ ಮಾಡ್ತಾಯಿದ್ದೆ. ನೆಕ್ಸ್ಟ್ ಇದೊಂದು ಸೀರೆ. ನೆಕ್ಸ್ಟು ಇದು ಗ್ರೀನ್ ಕಲರ್, ಬಾಟಲ್ ಗ್ರೀನ್ ವಿತ್ ರೆಡ್. ಇದು ತುಂಬ ಚೆನ್ನಾಗಿದೆ. ಇದ್ರದ್ದು ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೂ. ಆ್ಯಕ್ಚುಲಿ ಇದು ಬ್ಲೌಸೆಲ್ಲ ನಾನೇ ಹೊಲಿತೀನಿ. ಹಾಗಾಗಿ ನನಗೆ ಹೊಲ್ಕೊಳಕ್ಕೆ ಟೈಮ್ ಇದ್ದಾಗ ಮಾತ್ರ ಬ್ಲೌಸ್ ಹೊಲ್ದು ಹಾಕ್ಕೊಳ್ಳೋದು, ಇಲ್ಲ ಅಂದರೆ ಆಗಲ್ಲ. ಬರೀ ಡ್ರೆಸ್ಸು ಹಾಕ್ಕೊಂಡು ಹೋಗ್ಬಿಡೋದು ಅಷ್ಟೇ. ಇದು ಚೆನ್ನಾಗಿದೆ, ಇದು ಗ್ರೀನ್ ವಿತ್ ರೆಡ್ ಬಾರ್ಡರ್ ಚೆನ್ನಾಗಿದೆ. ನೆಕ್ಸ್ಟು ಈ ಥರ ಸಾಫ್ಟ್ ಸ್ಯಾರಿ, ಶೈನಿಂಗ್ ಥರ ಬರುತ್ತೆ. ಇದು ಡಬಲ್ ಕಲರಲ್ಲಿರುತ್ತೆ. ಇದೂ ಸಹ ತುಂಬಾ ಚೆನ್ನಾಗಿದೆ ಸೀರೆ ಇದು. ಇದಕ್ಕೂ ಬ್ಲೌಸ್ ಹೊಲಿಸಿಲ್ಲ, ನೆಕ್ಸ್ಟ್ ಹೊಲಿಸ್ಬೇಕು. ನೋಡಿರಿ ಈ ಥರ ಬರುತ್ತೆ. ಒಂಥರ ರಾಮ ಗ್ರೀನ್ ಕಲರ್ ವಿತ್ ಇದು ಒಂಥರ ಪಿಂಕ್ ವಿತ್ ಗೋಲ್ಡನ್ ಜರಿ ಶೈನಿಂಗ್. ನೋಡಿರಿ ಹೆಂಗಿದೆ ಇದು, ಫುಲ್ ಸಾಫ್ಟು. ಅಂದರೆ ನಾವು ಹೆಂಗೆ ವೇರ್ ಮಾಡಿರ್ತೀವೋ ಹಾಗೆ ಇರುತ್ತೆ ಇದು. ತುಂಬ ಚೆನ್ನಾಗಿದೆ ಸೀರೆ ಇದು. ನೋಡಿ ಬಾರ್ಡರ್ ಈ ಥರ ಇದೆ. ಸೊ ಇದನ್ನು ಬ್ಲೌಸ್ ಹೊಲಿಸಿಲ್ಲ, ಹೊಲಿಸ್ಕೋಬೇಕು. ನೋಡೋಣ, ನೆಕ್ಸ್ಟ್ ಹೊಲಿಸ್ಕೊಂಡು ವೇರ್ ಮಾಡೇ ಬಿಡಬೇಕು.
ನೆಕ್ಸ್ಟು ಸೊ ಆ ಥರದ್ರಲ್ಲೇ ಸಾಫ್ಟ್ ಸೀರೆ ಅಂದರೆ ಈ ಥರ ಬಂದಿದೆ. ಸೊ ಇದು ಆ್ಯಕ್ಚುಲಿ ಇದ್ರದ್ದು ಬ್ಲೌಸ್ ಹೊಲಿಸಿಲ್ಲ, ಇದೂ ಹಾಗೆ ಇದೆ. ತೊಗೊಂಡಿರೋದೆಲ್ಲ ಹಂಗಂಗೇ ಇದೆ, ನೋಡಬೇಕು, ಹೊಲಿಸ್ಬೇಕು. ಇದೂ ಚೆನ್ನಾಗಿದೆ ಅಲ್ವಾ? ಇದು ಯಾವ ಕಲರ್ ಇದು? ಒಂಥರ ಮೆರೂನ್ ಥರ ಬರುತ್ತೆ, ಗೋಲ್ಡನ್ ವಿತ್ ಗ್ರೀನ್ ಬಾರ್ಡರ್ ಇರೋಂಥದ್ದು. ತುಂಬ ಚೆನ್ನಾಗಿದೆ ಅಲ್ವಾ? ನೋಡೋಕ್ಕೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ನೆಕ್ಸ್ಟು ಈ ಸೀರೆ, ಇದು ಅಷ್ಟೇ ಹಳೆಯ ಮಾಡೆಲ್, ಹಳೆಯ ಸೀರೆಗಳಿವೆಲ್ಲ. ಈಗಿಂದು ಟ್ರೆಂಡಿಂಗ್ ಸೀರೆ ಅಂತೂ ಅಲ್ಲವೇ ಅಲ್ಲ, ಇದು ಹಳೆಯ ಸೀರೆಗಳು. ಬಟ್ ಇದೆಲ್ಲ ಈಗ ಹಾಕ್ಕೊಳ್ತೀವಿ ಅಂದರೆ, ಇದನ್ನೆಲ್ಲ ಈಗ ಹಾಕ್ಕೊಳ್ತೀವಿ ಅಂದರೆ ಟ್ರೆಂಡಿಂಗ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಇದು ಸೀರೆನೂ. ಸಾಮಾನ್ಯ ಇವಾಗ ಇದನ್ನೆಲ್ಲ ಗೌನ್ ಹೊಲಿಸಿರ್ತಾರೆ. ನಾನು ನೋಡ್ದಂಗೆ ಇದರಲ್ಲೆಲ್ಲ ಬ್ಲೌಸ್ ಹೊಲಿಸ್ಕೊಂಡು ಗೌನ್ ಥರ ಹಾಕಿ ಈ ಥರ ಮೆರೂನ್ ಕಲರಲ್ಲಿ ಅದಕ್ಕೆ ದುಪ್ಪಟ್ಟ ತೊಗೊಂಡು ಗೌನ್ ಥರ ಮಾಡ್ಕೊತಾರೆ. ಸೊ ನಾನು ಇದನ್ನು ಹಾಕ್ಕೊಳ್ಳಲ್ಲ, ಅದಕ್ಕೇ ಇದರಲ್ಲಿ ಗೌನ್ ಹೊಲಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ಹೊಲಿಸಿದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಇದು ಒಂಥರ ಕ್ರೀಮ್ ಕಲರಲ್ಲಿ. ನೆಕ್ಸ್ಟು ಇದು ಕಾಟನ್ ಸ್ಯಾರಿ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಾಟನ್ ಸ್ಯಾರಿ. ಒಂದು ಸೈಡ್ ಪಿನ್ ಹಾಕಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಈ ಸೀರೆಯಲ್ಲಿ ದಾರ ಬಿಟ್ಕೊಳ್ಳುತ್ತೆ, ಈ ಥರ ಕಾಲ ಹತ್ರ ಇದೆಲ್ಲ ಈ ಥರ ದಾರ ಬಿಟ್ಕೊಳ್ಳುತ್ತೆ. ಒಂಚೂರು ಏನಾದರೆ ಬಟ್ಟೆಗೆ ಏನಾದರೆ ಸಿಗಾಕೊಂತು ಅಂತಂದರೆ ಈ ಥರ ಸುಕ್ಕಾದಂಗೆ ಆಗ್ತಾ ಇರುತ್ತೆ. ಅದಕ್ಕೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಬೇಜಾರು ಈ ಸೀರೆನ. ಅದರ್ವೈಸ್ ಉಡೋದಕ್ಕೆ ಲೈಟ್ ವೆಯ್ಟಾಗಲ್ಲ, ತುಂಬಾ ಚೆನ್ನಾಗಿದೆ ಸೀರೆ. ಇದು ಕಲರ್ ಚೆನ್ನಾಗಿದೆ, ಇದು ಮದುವೆಗೆಲ್ಲ ಚೆನ್ನಾಗಿರುತ್ತೆ. ಬಟ್ ಅದೇ ಪ್ರಾಬ್ಲಮ್ ಅಂದರೆ ದಾರ ಬಿಟ್ಕೊಳ್ಳೋದು, ಏನಾದರೂ ಕಾಲಿಗೆ ಏನಾದರೂ ಸಿಗಾಕೊಂಡಾಗ ದಾರ ಬಿಟ್ಕೊಳ್ಳುತ್ತೆ. ನೆಕ್ಸ್ಟು ಇನ್ನೊಂದಿದೆ ಪ್ಯಾಕೆಟ್. ಇದು ಆ್ಯಕ್ಚುಲಿ ನಾನು ಸೀರೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಒಂದು 20 ಸೀರೆ ತರಿಸಿದ್ದೆ, ಸ್ಯಾಂಪಲಿಗೆ ನೋಡೋಣ ಅಂತ ಹೇಳಿ. ಅದರದ್ದೇ ಸೀರೆ ಇದು. ಒಂದೇ ಥರ ತರಿಸಿದ್ದೆ, ಬೇರೆ ಬೇರೆ ಕಲರು ಒಂದೇ ಥರ ತರಿಸಿದ್ದೆ. ಅಂದರೆ ಅಷ್ಟೊತ್ತಿಗೆ ನನಗೆ ಕನ್ಸೀವ್ ಆಗಿದ್ದರಿಂದ ನನಗೆ ಆ ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ. ಇರೋಂಥ ಏನು 20 ಪೀಸ್ ಇತ್ತು ಅದನ್ನು ಸೋಲ್ಡ್ ಔಟ್ ಮಾಡಿಬಿಟ್ಟು ಸುಮ್ಮನೆ ಆದೆ, ಮತ್ತೆ ತರಿಸಲಿಲ್ಲ. ಇದು ಹಚ್ಕೊತೀವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೀರೆ, ಸ್ಮೂತಾಗಿ ಸಾಫ್ಟಾಗಿದೆ. ನೆಕ್ಸ್ಟ್ ಟೈಮ್ ನಾವು ವಾಶ್ ಮಾಡಿಬಿಟ್ಟು ಹಾಕ್ಕೋಬೇಕಾದ್ರೆ ಸ್ವಲ್ಪ ಸ್ಯಾರಿ ಸಿಂಕ್ ಆದಂಗೆ ಆಗುತ್ತೆ ಇದು. ಅದನ್ನು ಬಿಟ್ಟರೆ ಅಂಥ ಒಂದು ರಿಚ್ ಕ್ವಾಲಿಟಿ ಇದು ಇಲ್ಲ. ಈ ಸೀರೆ ಇದೆರಡು. ನೆಕ್ಸ್ಟು ಇದೆಲ್ಲ ಚಿಫನ್ ಸ್ಯಾರಿಗಳು ನೋಡ್ತಿರ್ಬೋದು. ಸಾಫ್ಟ್ ಚಿಫನ್ ಸ್ಯಾರೀಸು ಹೇಗೆ ವೇರ್ ಮಾಡ್ತೀವೋ ಹಾಗೆ ಇರುತ್ತೆ. ಇದಕ್ಕೆಲ್ಲ ಬ್ಲೌಸ್ ಹೊಲ್ಸ್ಕೊಂಡಿರ್ತೀನಿ, ಯಾಕೆಂದರೆ ಚಿಫನ್ ಸ್ಯಾರಿ ಅವೆಲ್ಲ ಹೇಗಿರುತ್ತೋ ಹಾಗೆ ವೇರ್ ಮಾಡಿದ್ರೆ ಹೆಂಗಿರುತ್ತೋ ನೋಡ್ರಿ ಹಾಗೆ ಇರುತ್ತೆ. ಇದರಲ್ಲಿ ಬ್ಲೂ ಕಲರೇ ಬ್ಲೌಸ್ ಬಂದಿರೋದು. ತುಂಬ ಚೆನ್ನಾಗಿದೆ, ಇದೂ ಚೆನ್ನಾಗಿದೆ ಸೀರೆ. ಇದನ್ನು ಈ ಸೀರೆ ಒಂದು. ನೆಕ್ಸ್ಟು ಇದೆಲ್ಲ ಸಿಂಪಲ್ ಸ್ಯಾರಿಗಳು. ಇದೆಲ್ಲ ತುಂಬ ಅಂತ ಗ್ರ್ಯಾಂಡ್ ಏನೂ ಇಲ್ಲ ಸೀರೆ, ಇವೆಲ್ಲ ಸಿಂಪಲ್ಲಾಗಿ ಮನೆ ಹತ್ರ ಎಲ್ಲಿಗಾದರೆ ಉಟ್ಕೊಳ್ಳೋಕ್ಕೆ ಈ ಸೀರೆಗಳು ಚೆನ್ನಾಗಿದೆ. ಬಟ್ ಇದಕ್ಕೂ ನಾನು ಬ್ಲೌಸ್ ಹೊಲ್ಸ್ಕೊಂಡಿಲ್ಲ. ಇದು ಅಷ್ಟೇ ಸಿಂಪಲ್ಲಾಗಿರೋ ಸ್ಯಾರಿನೇ ಇವೆಲ್ಲ. ಬಟ್ ಸಾಫ್ಟ್, ಹೆಂಗಾದರೆ ಉಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿರಿ ಇದು ಎಷ್ಟು ಸಾಫ್ಟ್ ಇದೆ ಅಂದರೆ ಫುಲ್ ಮೊದಲು ಪೀಸ್ ಹಾಕ್ಬೋದು, ಅಷ್ಟೊಂದು ಸಾಫ್ಟ್ ಇದೆ ಸ್ಯಾರಿ. ನಾನು ಬ್ಲೌಸ್ ಹಾಕ್ಕೋತೀನಲ್ಲ, ಸೊ ನನಗೆ ತುಂಬ ಹೊತ್ತು ಮಿಷಿನ್ ಮೇಲೆ ಕೂರೋಕ್ಕಾಗಲ್ಲ. ಹಾಗಾಗಿ ನನಗೆ ಬೇಕಾದಾಗ ಒಂದೊಂದು ಸ್ಯಾರಿನ ನಾನು ಸ್ಟಿಚ್ ಮಾಡ್ಕೊಂಡು ವೇರ್ ಮಾಡ್ತೀನಿ. ನೆಕ್ಸ್ಟು ಈ ಸೀರೆ ಬಂದು ಫುಲ್ಲು ಗ್ರ್ಯಾಂಡಾಗಿದೆ. ಇದು ಸೀರೆ ನಾನು ಮುಂಚೆ ವೇರ್ ಮಾಡ್ತಾಯಿದ್ದೆ, ಇತ್ತೀಚೆಗೆ ಖಂಡಿತವಾಗ್ಲೂ ಆಗಲ್ಲ, ಮೈಯೆಲ್ಲ ಚುಚ್ಚಿದಂಗೆ ಆಗುತ್ತೆ ಬಿಸಿಲಿಗೆ. ನೋಡಿ ಏನು ಶೈನಿಂಗ್ ಇದೆ ಸೀರೆ ಅಂತೂ ಅಲ್ವಾ, ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಗೌನ್ಗೂ ಹೊಲ್ಸ್ಕೊಳ್ಳೋಕ್ಕೆ ಗೌನೆಲ್ಲ ಹೊಲ್ಸ್ಕೊಬೋದು ಈ ಸೀರೆಯಲ್ಲಿ. ಬಟ್ ನನಗೆ ಹಾಕ್ಕೊಳಕ್ಕಾಗ್ತಾಯಿಲ್ಲ, ಹಂಗೆ ಇಟ್ಟಿದ್ದೀನಿ ಸೀರೆ. ನೋಡೋಣ ಮುಂದೆ ಏನಾದರೆ ಗೌನ್ ಏನಾದರೂ ಹೊಲ್ಸೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ಗೌನ್ ಹೊಲ್ಸ್ಕೊಬೋದು. ನೆಕ್ಸ್ಟು ಈ
ಈ ಸೀರೆನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿರಿ, ಒಂಥರ ಬೇಬಿ ಪಿಂಕ್ ವಿತ್ ಅದರಲ್ಲಿ ಲೀವ್ಸ್ ಕೊಟ್ಟಿದ್ದಾರೆ, ಗೋಲ್ಡನ್ ಕಲರಲ್ಲಿ ಲೀವ್ಸ್ ಕೊಟ್ಟಿದ್ದಾರೆ, ರೆಡ್ ಕಲರಲ್ಲಿ ಬಾರ್ಡರ್ ಬಂದಿದೆ. ತುಂಬ ಚೆನ್ನಾಗಿದೆ, ಸಾಫ್ಟ್ ಸ್ಯಾರಿ ನಿಜವಾಗ್ಲೂ ಇದು. ನಾನು ಇದನ್ನು ಒನ್ ಟೈಮ್ ಮಾತ್ರನೇ ಯೂಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಇದು. ನೋಡಿ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೇಮ್ ಇದೇ ಥರ ಇನ್ನೊಂದಿದೆ ಅಲ್ಲ ಪಿಂಕ್. ಸೊ ಇದು ಅದು ಎರಡು ಒಂದೇ ಥರ ಆ್ಯಕ್ಚುಲಿ ಬರುತ್ತೆ ನೋಡಿ. ಸೇಮ್ ಇದಕ್ಕೂ ಅದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಬಟ್ ಇದು ಕಾಟನ್, ಇದು ಸಾಫ್ಟ್ ಸಿಲ್ಕ್. ತುಂಬ ಚೆನ್ನಾಗಿದೆ ಇದು ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ. ಚೆನ್ನಾಗಿದೆ ಸೀರೆ, ಇದನ್ನು ನನ್ನ ಫೇವರೇ. ಹಂಗಾಗಿ ಇದು ಮಾತ್ರ ಬ್ಲೌಸ್ ಹೊಲ್ಸ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ ಒಂದು ಸಲ. ಸೊ ಚೆನ್ನಾಗಿದೆ ಸೀರೆ ಇದನ್ನು. ನೆಕ್ಸ್ಟು ಬಂದು ಈ ಸೀರೆ, ಬಾರ್ಡ್ರ್ ಸೀರೆ. ಇದನ್ನು ಹೊಲಿಸ್ಕೊಂಡಿಲ್ಲ, ಇನ್ನೂ ಹಾಗೇ ಇದೆ ಬ್ಲೌಸ್ ಪೀಸ್ ಎಲ್ಲ. ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದೆ. ಈ ಸೀರೆ ಬಂದು ಸಾಫ್ಟ್ ಇಲ್ಲ, ಇದು ಮಾಮೂಲಿ ಪೇಪರ್ ಸಿಲ್ಕ್ ಥರ ಇದೆ ಇದು ಆ್ಯಕ್ಚುಲಿ. ಏನಂದರೆ ನಾವು ಕೆಳಗಡೆ ನೆರಿಗೆ ಕೂರ್ಸೋಕ್ಕೆ ಬರಲ್ಲ, ಫುಲ್ಲು ಹರಡ್ಕೊಂಡಂಗೆ ಆಗುತ್ತೆ. ಮೇಲ್ಗಡೆ ಚೆನ್ನಾಗಿ ನೆರಿಗೆ ಎಲ್ಲ ಕೂರುತ್ತೆ ಪಿನ್ ಮಾಡೋಕ್ಕೆ, ಅದೊಂದು ಪ್ರಾಬ್ಲಮ್ ಇದರಲ್ಲಿ. ಸೊ ಇದೂ ಏನು ಬ್ಲೌಸ್ ಹೊಲಿಸಿಲ್ಲ, ಹಾಗೆ ಇದೆ ಪಿಂಕ್ ಕಲರ್. ನೋಡೋಣ ಯಾವಾಗ ಟೈಮ್ ಬರುತ್ತೆ ಇದೆಲ್ಲ ಹೊಲ್ಸಾಗಿ ಲಾಸ್ಟಿಗೆ ಹೊಲ್ಸ್ಕೊಳ್ಳೋಣ. ಇದನ್ನೆಲ್ಲ ಸಾಫ್ಟ್ ಇಲ್ಲ ಅಲ್ಲ, ಹಂಗಾಗಿ ಇದನ್ನ ಹಂಗೆ ಎತ್ತಿ ಒಂದು ಮೂಲೆಗೆ ಹಾಕ್ಬಿಡೋದು. ನೆಕ್ಸ್ಟು ಇದು ರೆಡ್ ವಿತ್ ಗೋಲ್ಡ್ ಕಲರು. ಇದು ಸಿಂಪಲ್ ಸೀರೆನೇ, ಬಟ್ ಹಾಕ್ಕೊಂಡಿಲ್ಲ, ಹೊಲಿಸ್ಕೊಂಡು ಇಲ್ಲ. ನೆಕ್ಸ್ಟು ಈ ಸೀರೆನೂ ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವಾ. ಇದು ಬಾಟಲ್ ಗ್ರೀನ್ ವಿತ್ ಮೆರೂನ್ ಕಲರಲ್ಲಿ ಬಾರ್ಡ್ರು ವಿತ್ ಗೋಲ್ಡನ್ ಕಲರ್ ಬಾರ್ಡ್ರ್. ಚೆನ್ನಾಗಿದೆ ಸೀರೆ ಇದನ್ನು ಒಂಥರ. ಇದು ಸಾಫ್ಟ್ ಇದೆ ಸೀರೆ, ಚೆನ್ನಾಗಿದೆ ಸೀರೆ. ಹಿಂಗಿದೆ, ಚೆನ್ನಾಗಿದೆ ಸೀರೆ. ಎಲ್ಲ ಹೇಳ್ತಿದ್ದೀನಲ್ಲ, ಜಾಸ್ತಿ ವೇರ್ ಮಾಡಲ್ಲ, ಎಲ್ಲ ಇರೋಂಗೆ ಇದೆ. ಇನ್ನು ಮುಂದೆ ನೋಡಬೇಕು, ಒಂದೊಂದೇ ಹೊಲ್ದು ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೀರೆ ಎಲ್ಲ ಇಟ್ಟು ಫೋಲ್ಡಿಂಗಲ್ಲಿ ಹೆಂಗಿರುತ್ತೋ ಫೋಲ್ಡಿಂಗ್ ಅದೇ ಫೋಲ್ಡಿಂಗಲ್ಲೇ ಇದೆ. ರೇರು ಎಲ್ಲೋ ಫಂಕ್ಷನ್ನು, ಮದುವೆ ಅಂಥ ಟೈಮಿಗೆ ಮಾತ್ರ ಅದೇನು ಬ್ಲೌಸ್ ಹೊಲಿಸಿರ್ತೀನೋ ಅದನ್ನು ಮಾತ್ರ ಹಾಕ್ಕೊಂಡು ರಿಪೀಟ್ ಹೊಡಿತಾ ಇರ್ತೀನಿ. ಬೇರೆ ಸೀರೆಗಳೆಲ್ಲ ಇರೋದೆಲ್ಲ ಅಲ್ಲಲ್ಲೇ ಇದ್ದಾವೆ. ಫೋಲ್ಡಿಂಗಲ್ಲಿ ಯಾವ ಫೋಲ್ಡಿಂಗಲ್ಲಿ ಇರುತ್ತೋ ಅದೇ ಫೋಲ್ಡಿಂಗಲ್ಲೇ ಇದೆ. ಸೊ ನೆಕ್ಸ್ಟು ಮೆಂತೆ ಕಲರ್ ಸೀರೆ. ಇದು ಸಕ್ಕತ್ತಾಗಿದೆ ಸೀರೆ, ಸಾಫ್ಟ್ ಸಿಲ್ಕ್, ಸಾಫ್ಟ್ ಇದೆ ಮಾತ್ರ, ಬೆಂಕಿ. ಇದು ಆಲ್ರೆಡಿ ಹಾಕ್ಕೊಂಡಾಗಿದೆ, ಬಟ್ ಇದು ನೋಡ್ತಾ ಇರ್ಬೋದು ಈ ಥರ ಇದೆ ಸೀರೆ. ಕಲರ್ ಚೆನ್ನಾಗಿದೆ ನೋಡಿ, ರೆಡ್ ಕಲರ್ ಬಾರ್ಡರು ವಿತ್ ಇದು ಬಂದು ಮೆಂತೆ ಕಲರ್. ತುಂಬ ಚೆನ್ನಾಗಿದೆ ಇದು ಸೀರೆ, ಸಾಫ್ಟ್ ಇದೆ. ಬಟ್ ಇದು ಸಾಫ್ಟ್ ಇದ್ರೂ ಕೆಳಗಡೆ ನೆರಿಗೆ ಕೂರಲ್ಲ, ನಾವು ಅದನ್ನು ನೀಟಾಗಿ ಮಾಡ್ಕೋಬೇಕಷ್ಟೇ, ಇಲ್ಲಾಂದರೆ ಒಬ್ಬಕ್ಕೆ ದೊಡ್ಡದಾಗಿ ಅಗಲ ಇದಾದಂಗೆ ಆಗುತ್ತೆ. ಬಟ್ ಮೇಲ್ಗಡೆ ಚೆನ್ನಾಗಿದೆ, ಸಾಫ್ಟಾಗೂ ಇದೆ, ಚೆನ್ನಾಗಿದೆ ಇದೊಂದು ಸೀರೆ. ಇನ್ನು ಬೇರೆವೆಲ್ಲ ತುಂಬ ಅಂದರೆ ಮನೆಗೆ ಹಾಕ್ಕೊಳ್ಳೋ ಥರ ಫುಲ್ಲು ಸಿಂಪಲ್ಲಾಗೇ ಇದೆ ನೋಡಿ. ಈ ಥರ ಇದೆಲ್ಲ ಫ್ಯಾನ್ಸಿ ಆಗಿರೋದು ಚೆನ್ನಾಗಿರುತ್ತೆ ಇದನ್ನು, ಬಟ್ ನಾನು ಹಾಕ್ಕೊಳ್ಳಲ್ಲ, ಯಾವಾಗಾದರೆ ಅಪರೂಪ ಹಾಕ್ಕೊಳ್ಳೋದು, ಎಲ್ಲ ಹಂಗಂಗೆ ಇಟ್ಟಿದ್ದೀನಿ. ನೆಕ್ಸ್ಟು ಈ ಸೀರೆ ಪಿಂಕ್ ಕಲರು ಸಾಕಾಗಿರುತ್ತೆ ಈ ಸೀರೆ ಉಟ್ರು. ಜಾಸ್ತಿ ನಾನು ಈ ಸೀರೆನೇ ವೇರ್ ಮಾಡೋದು.
ಪಿಂಕ್ ಕಲರಲ್ಲಿ ನೋಡ್ತಾ ಇರ್ಬೋದು. ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಹಾಕ್ಕೊಂಡಾಗ ಇನ್ನೂ ಸಖತ್ತಾಗಿರುತ್ತೆ ಸೀರೆ ಇದು. ಇದಕ್ಕೆ ಬ್ಲೌಸ್ ಪೀಸ್ ಬೇರೆ ಬಂದಿತ್ತು ಆ್ಯಕ್ಚುಲಿ. ನನಗದು ಇಷ್ಟ ಆಗಲಿಲ್ಲ ಬ್ಲೌಸ್ ಪೀಸು. ಹಾಗಾಗಿ ಇದು ಶೈನಿಂಗ್ ಬರುತ್ತೆ ಇದರಲ್ಲಿ, ವಿಡಿಯೋದಲ್ಲಿ ಶೈನಿಂಗ್ ಕಾಣಿಸ್ತಾ ಇಲ್ಲ, ಶೈನಿಂಗ್ ಬರುತ್ತೆ ಇದು. ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ಇದು ಮಾತ್ರ. ಫ್ಯಾನ್ಸಿ ಸ್ಯಾರಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಸೀರೆನೂ ಸಿಂಪಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ತೋರಿಸೋದಕ್ಕೋಸ್ಕರ ಎಲ್ಲ ಓಪನ್ ಮಾಡಿಬಿಟ್ಟೆ. ನೆಕ್ಸ್ಟ್ ಇದು ಅಷ್ಟೇ ಸಿಂಪಲ್ ಸ್ಯಾರಿನೇ. ನಮಗೆ ಬೇರೆವೆಲ್ಲ ಇದೆ, ಎಲ್ಲ ಸಿಂಪಲ್ ಸ್ಯಾರಿಗಳೇ ಇರೋದು ಈ ಥರ. ಇದು ಆ್ಯಕ್ಚುಲಿ ಇದಕ್ಕೆ ಬ್ಲೌಸ್ ಪೀಸ್ ಇಲ್ಲ, ಅಂದರೆ ರನ್ನಿಂಗ್ ಬ್ಲೌಸ್ ಅಂತಾರಲ್ಲ ಆ ಥರ ಸ್ಯಾರಿ ಇದು. ಹಂಗಾಗಿ ಇದಕ್ಕೆ ನಾವು ಈಗ ವೈಟ್ ಕಲರ್ ಏನಾದರೆ ಮ್ಯಾಚ್ ಮಾಡ್ಬೋದು. ಈ ಥರ ಕಲರ್ ಸ್ಯಾರಿಗೆ ವೈಟ್ ಯೆಲ್ಲೋ ಕಲರು, ಸೊ ಅದು ಮ್ಯಾಚ್ ಮಾಡ್ಕೊಳ್ಬೋದು. ಇನ್ನೂ ಹಾಕಿಲ್ಲ, ನೋಡೋಣ. ಫಸ್ಟ್ ಇರೋ ಹಳೇದೆಲ್ಲ ಬ್ಲೌಸ್ ಹೊಲಿಸ್ಕೊಂಡು ಆದಮೇಲೆ ನಾನು ಇದನ್ನು ಟ್ರೈ ಮಾಡ್ತೀನಿ. ಅದು ಬಟ್ ಇದು ಸಾಫ್ಟ್ ಇದೆ, ಹಂಗಾಗಿ ಸ್ವಲ್ಪ ಬೇಗನೆ ಹೊಲಿಸ್ಕೋಬೇಕು. ನನ್ನ ಹತ್ರ ಇರೋ ಚೆನ್ನಾಗಿರೋ ಸ್ಯಾರಿಯಲ್ಲಿ ಇದಿಷ್ಟು ನಾನು ಇವತ್ತು ಕಲೆಕ್ಷನ್ ತೋರಿಸಿದ್ದೀನಿ. ಸೊ ಇನ್ನೂ ಬೇರೆದೆಲ್ಲ ಇದೆ, ಬಟ್ ಅದು ತುಂಬಾ ಸಿಂಪಲ್ಲಾಗಿದೆ. ಇದೂ ಅಷ್ಟೇ ಸಾಫ್ಟ್ ಸಿಲ್ಕ್ ಸ್ಯಾರಿ, ನಾವು ಹೇಗೆ ವೇರ್ ಮಾಡ್ತೀವೋ ಹಾಗೆ ಇರುತ್ತೆ. ಇದ್ರದ್ದು ಯಾವುದೂ ಬ್ಲೌಸ್ ಹೊಲಿಸಿಲ್ಲ, ನೋಡಬೇಕು. ನೆಕ್ಸ್ಟ್ ಇದನ್ನು ಹೊಲಿಸ್ಬೇಕು. ಬೇಗ ಇದನ್ನೆಲ್ಲ ತೋರಿಸಿ ಇದನ್ನೆಲ್ಲ ಒಂದು ಸಲ ನೀಟಾಗಿ ಮಾಡಿಸಿ ಈ ಥರ ಬೀರೋದಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಸೊ ಇಷ್ಟು ಇದೆ ಈ ಸೈಡಲ್ಲಿ. ಈ ಕಡೆ ತುಂಬ ದೊಡ್ಡದಾಗಿ ಫೋಲ್ಡ್ ಮಾಡಿರೋದೆಲ್ಲ ನಿಮಗೆ ನಾನು ತೋರಿಸಿರೋ ಸ್ಯಾರಿಗಳೇ. ಬಟ್ ಈ ಕಡೆ ಪಕ್ಕ ಇರೋದನ್ನೆಲ್ಲ ನಾನು ಯಾವುದೂ ತೋರಿಸಿಲ್ಲ. ಸ್ವಲ್ಪ ಅದೆಲ್ಲ ಜಸ್ಟ್ ಸಿಂಪಲ್ಲಾಗಿದೆ. ಸೊ ಇದು ಇವತ್ತಿನ ಲಾಗ್ಸ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ.